ಆತ್ಮಸಾಕ್ಷಿಯ ಮತಗಳು ಯಾರ್ಯಾರ ಪರವಾಗಿ ಎಷ್ಟೆಷ್ಟಿತ್ತು ಅನ್ನೋದು ಗೊತ್ತಾಗಿದೆ. ಐ ಥಿಂಕ್ ಒಳಗಡೆನೆ ನಾಚಿಕೆ ಆಗಬೇಕು. ಯಾಕಂದ್ರೆ ಪಕ್ಷದ ಒಳಗಡೆ ಇಟ್ಕೊಂಡು ಇಂಥ ಕೆಲಸ ಮಾಡೋರು ನಾಳೆ ಸಹ ಏನು ಬೇಕಾದರೂ ಮಾಡ್ತಾರೆ. ನಾನು ನಿನ್ನೆನೂ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಇದು ಬಿಜೆಪಿ ಮತ್ತು JDSಗೆ ಒಂದು ವಾರ್ನಿಂಗ್ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಇಟ್ ಇಸ್ ಅ ವಾರ್ನಿಂಗ್. ನೀವು ಮಲ್ಕಂಡೇ ಇದ್ರೆ ಮಲಗೇ ಬಿಡ್ತೀರಿ. ಹಾಗೆ ನೀವು ಎಚ್ಚರ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಬಿಜೆಪಿ JDS ಮೈತ್ರಿ ಪಡೆಗೆ ಪರಿಷತ್ ಫೈಟ್ ಮರ್ಮಾಘಾತ. ಸರಗ್ನಲ್ಲಿರೋ ಕೆಂಡದಂತಾಗಿದೆ ಮೇಲ್ಮನೆಯ ಅಡ್ಡೇಟಿನ ಮತದಾನ. ಮೂವರ ಕ್ರಾಸ್ ವೋಟಿಂಗು ಬಿಜೆಪಿಯ ಪ್ರಮುಖರೇ ಕಕ್ಕಾಬಿಕ್ಕಿ ಆಗೋಗಿದ್ದಾರೆ. ಇಟ್ ಇಸ್ ಅ ಕಂಪ್ಲೀಟ್ ಫೇಲ್ಯೂರ್ ಆಫ್ ಅಶೋಕ್ ಅಂಡ್ ವಿಜಯೇಂದ್ರ. ಕೇಸರಿ ಪಡೆಯಲ್ಲಿ ಭಾರಿ ಚರ್ಚೆಗೆ ನಾಂದಿ ಹಾಡಿದೆ ಅಡ್ಡೇಟು. ಬಿಜೆಪಿ ಹೈಕಮಾಂಡ್ ಅಂಗಳಕ್ಕೂ ಕೂಡ ಈ ಕ್ರಾಸ್ ವೋಟಿಂಗ್ ವಿಚಾರ ಹೋಗಿದೆ. ಪಕ್ಷಕ್ಕೆ ದ್ರೋಹ, ತಾಯಿಗೆ ದ್ರೋಹ ಬಗದಂತೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವೆಲ್ಲ ಡೈಲಾಗ್ಗಳ್ರಿ, ಕೇಳಿ ಕೇಳಿ ಸಾಕಾಗೋಗಿದೆ ಈ ಡೈಲಾಗ್ಗಳು, ಸಿನಿಮಾ ಡೈಲಾಗ್ಗಳು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ರು. ಕಿಡಿಕಾರಿ ಏನ್ ಪ್ರಯೋಜನ? ನಿಮ್ಮಿಬ್ರು ಫೇಲ್ಯೂರ್. ಅದು ನೀವಿಬ್ರು ಒಬ್ಬ ರಾಜ್ಯಾಧ್ಯಕ್ಷ ಮತ್ತು ಪಕ್ಷದ ವಿಪಕ್ಷ ನಾಯಕ ಎಷ್ಟು ಮಟ್ಟಿಗೆ ನಿಮ್ಮ ಪಕ್ಷವನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಿ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಈಗ ಕುದುರೆ ವ್ಯಾಪಾರ ಮಾಡಿದ್ರು, ಇನ್ನೊಂದು ವ್ಯಾಪಾರ ಮಾಡಿದ್ರು. ಯಾಕೆ ನಿಮ್ಮ ನಾಯಕರುಗಳಿಗೆ ನಿಮ್ಮ ಪಕ್ಷದ ಮೇಲೆ ನಿಯತ್ತಿಲ್ವಾ? ಏನ್ ಮಾತಾಡಿದ್ರು ವಿಜಯೇಂದ್ರ, ಅಶೋಕ್ ಕೇಳಿಸ್ಕೊಂಬೋಣ. ನಾನು ಬರ್ತಾನೆ ಇದೆ ಬೆಳಗ್ಗೆಯಿಂದ, ನೆನ್ನೆಯಿಂದ ಬರೀ ಬರ್ತಾ ಇದ್ದೆ ನಾನು ಫೋನ್ಗಳು. ನಾನು ಮಾಡಿಲ್ಲ ಅದರಿಂದ ಇಲ್ಲಿ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ತೀರ್ಮಾನ ಕಾಯ್ಬೇಕು. ಅದೇನೋ ನಾನು ಆಗ್ಲೇ ಹೇಳಿದೀನಿ, ಊರಿಗೆ ಬಂದೋಡು ನೀರಿಗೆ ಬರ್ದೇ ಇರ್ತಾಳ, ಸೆರಗಲ್ಲಿ ಕೆಂಡ ಕಟ್ಕೊಂಡ್ರೆ ಎಷ್ಟೊತ್ತಿರ್ತದೆ? ಸುಡೋವರೆಗೂ ಇರ್ತದೆ ಅಷ್ಟೇ. ಸುಟ್ಟ ಮೇಲೆ ಕೆಂಡ ಆಚೆ ಬಂದೇ ಬರ್ತದೆ. ಇದು ದುಡ್ಡು ತಗೊಂಡಿರೋದು, ಪಕ್ಕ ದುಡ್ಡು ತಗೊಂಡು ವೋಟ್ ಹಾಕಿರುವಂತ ಸ್ಕೀಮ್ ಇದು. ಅದರಿಂದ ಇದು ಮುಚ್ಚಿಡಿಯಕ್ಕಾಗದೇ ಇಲ್ಲ. ಯಾಕಂದ್ರೆ ಕೋಟಿ ವ್ಯವಹಾರ ಆಗುತ್ತೆ. ಕೋಟಿ ವ್ಯವಹಾರ, ಅನುದಾನ ಇವೆಲ್ಲನೂ ಕೂಡ ಬೈಲಿಗೆ ಬಂದೇ ಬರ್ತದೆ. ಅದರಿಂದ ಅದೆಲ್ಲ ನಾವು ಕೊಟ್ಟಂತ ಮತಗಳು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಎಲ್ಲವೂ ಕೂಡ ಇವತ್ತಲ್ಲ ನಾಳೆ ಸಂಪೂರ್ಣ ಒಂದು ಚಿತ್ರಣ ಸಿಕ್ಕೇ ಸಿಗುತ್ತೆ. ನಮ್ಮ ಶಾಸಕರು JDS ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು ಕೂಡ ದ್ರೋಹನೇ, ತಾಯಿಗೆ ಮೋಸ ಮಾಡದಂತೆ. ಬಿಜೆಪಿ ಶಾಸಕರು ನಮ್ಮ ಬಿಜೆಪಿ ಅಭ್ಯರ್ಥಿಗೆ ಮೋಸ ಮಾಡಿದ್ರು ಕೂಡ ಅದು ತಾಯಿಗೆ ಮೋಸ ಮಾಡದಂತೆ. ಹಾಗಾಗಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ, ನಾನು ಕೂಡ ಒಬ್ಬ ರಾಜ್ಯದ ಅಧ್ಯಕ್ಷನಾಗೂ ಕೂಡ ಪಕ್ಷದ ಆಂತರಿಕ ಬೆಳವಣಿಗೆ. ನಾನು 2 ಸಭೆ ಮಾಡಿದ ಉದ್ದೇಶವೇ ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನ ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಕೊನೆಗೆ ನಮ್ಮಲ್ಲೇ ಶಾಸಕರುಗಳು ಕೆಲವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಆಗ್ತಾ ಇದ್ರೆ ರಾಂಗ್ ಮೆಸೇಜ್ ಹೋಗ್ತದೆ, ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದೆ, ಅಭ್ಯರ್ಥಿಯನ್ನ ನಿಲ್ಲಿಸಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಬಹಳ ಕೆಲವು ಶಾಸಕರು ಒತ್ತಾಯಗಳನ್ನು ಮಾಡಿದ್ರು. ನಾನು ಅವತ್ತು ಹೇಳಿದ್ದೆ, ಶಿಸ್ತಿನ ಪಕ್ಷ ಅನ್ನೋ ಇಮೇಜ್ ಹೊಂದಿದಂತ ಬಿಜೆಪಿಗೆ ಭಾರಿ ಮುಜುಗರ ಆಗಿದೆ. ಯಾವ ಶಿಸ್ತ್ರಿ? ನಿಮ್ ಪಕ್ಷದಲ್ಲಿ ನಿಯತ್ತೇ ಇಲ್ಲ, ಶಿಸ್ತುಗೋದ್ರಿ. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕ್ರಮಕ್ಕೆ ಪಕ್ಷದಲ್ಲಿ ಆಗ್ರಹ ಕೇಳಿ ಬರ್ತಾ ಇದೆ. ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಕಾರ್ಯಕರ್ತರುಗಳಿಗೆ ಅವಮಾನ ಮಾಡಿದಿರಿ ನೀವು. ದೊಡ್ಡ ನಾಯಕಗಳನ್ನ ಬಿಟ್ಟಾಕ್ಬಿಡಿ, ಎಲ್ಲ ದೊಡ್ಡ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ನಿಮ್ ಪಕ್ಷಕ್ಕೋಸ್ಕರ ಬ್ಯಾನರ್ ಕಟ್ಟಿ, ಬಂಟಿಂಗ್ ಕಟ್ಟಿ, ನಿಮ್ಗೋಸ್ಕರ ಕೆಲಸ ಮಾಡಿರೋ ಕಾರ್ಯಕರ್ತರಿಗೆ ಅವಮಾನ ಮಾಡಿದೆ ಬಿಜೆಪಿ. ಇವತ್ತು CT ರವಿ ನೇತೃತ್ವದಲ್ಲಿ 3 ಸಮಿತಿಯನ್ನ ರಚಿಸಿದೆ ಬಿಜೆಪಿ, ಸತ್ಯಶೋಧನಾ ವರದಿ ಕೊಡೋದಕ್ಕೆ. ಅಡ್ಡ ಮತದಾನ ಮಾಡಿರುವ ಬಿಜೆಪಿ ಶಾಸಕರ ವಿರುದ್ಧ ಏನ್ ಕ್ರಮ ತಗೊಳ್ತೀರಿ? ಕಮಲ ಪಕ್ಷದಲ್ಲಿ ಬದಲಾವಣೆಗೆ ನಾಂದಿ ಹಾಡಲಿದೆಯಾ ಅಡ್ಡೇಟು? ಬಿಜೆಪಿಯಲ್ಲೇ ಧ್ರುವೀಕರಣಕ್ಕೆ ಸಾಕ್ಷಿಯಾಗಲಿದೆಯಾ ಕ್ರಾಸ್ ವೋಟಿಂಗ್? JDS ಜೊತೆಗಿನ ಮೈತ್ರಿ ಬಗ್ಗೆಯೂ ಹೊಸ ಚರ್ಚೆ ಹುಟ್ಟುಹಾಕಿದೆ. JDS ಜೊತೆ ಮೈತ್ರಿಗೆ ರಾಜ್ಯದ ಹಲವಾರು ನಾಯಕರಲ್ಲಿ ಅಪಸ್ವರ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮ ಅಧ್ಯಕ್ಷರು, ನಿಮ್ಮ ವಿಪಕ್ಷ ನಾಯಕರಲ್ಲೇ ಅಪಸ್ವರ ಇದೆ. ಮೈತ್ರಿ ಧರ್ಮ ಪಾಲನೆಯ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಿಲ್ವೇನು? ನೋಡ್ರಿ, ಮೈತ್ರಿ ಇಟ್ ಇಸ್ ವೆರಿ ಕ್ಲಿಯರ್. ಕುಮಾರಸ್ವಾಮಿಗೆ ಒಂದು ಕೇಂದ್ರ ಸಚಿವನ ಸ್ಥಾನ ಸಿಕ್ತು ಅನ್ನೋದು ಬಿಟ್ರೆ ಇಲ್ಲಿ ಯಾವ ಮೈತ್ರಿನೂ ಇಲ್ಲ, ಏನೂ ಇಲ್ಲ ಅಲ್ಲಿ. ಈ ಚರ್ಚೆಗೆ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ನಿಜಾಮ್ ಜಾಯ್ನ್ ಆಗ್ತಾ ಇದ್ದಾರೆ. ನಿಜಾಮ್ ಜಿ, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸಮೀವುಲ್ಲಾ ಸರ್, ಎಕ್ಸಾಕ್ಟ್ಲಿ ನಿನ್ನೆ ನಾವು ಏನೇನು ಡಿಬೇಟ್ ಅಲ್ಲಿ ಚರ್ಚೆ ಮಾಡಿದ್ವಿ, ಬಹಳ ಅಕ್ಯುರೇಟ್ ಆಗಿ ಚರ್ಚೆ ಮಾಡಿದ್ವಿ. ಅದು ಎಲ್ಲವೂ ನಿಜ ಆಯ್ತು. ನಾವು ಚರ್ಚೆ ಮಾಡಿ 10 ನಿಮಿಷದಲ್ಲಿ ರಿಸಲ್ಟ್ಸ್ ಬಂದಿತ್ತು. ನಿನ್ನೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಸರ್. ನಾನು 3 ವಿಚಾರ ಕೇಳ್ಬಿಡ್ತೀನಿ ಸರ್. ಒಂದು, ಇದು ನನ್ನ ಅನಿಸಿಕೆ ಪ್ರಕಾರ ಸರ್, ವಿಜಯೇಂದ್ರ ಮತ್ತು ಅಶೋಕ್ ಅವರ ಫೇಲ್ಯೂರ್ ಇದು. ಪಕ್ಷವನ್ನ ಹಿಡಿತದಲ್ಲಿ ಇಟ್ಕೊಂಡಿಲ್ಲ, ಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ಪಡ್ಕೊಂಡಿಲ್ಲ ಅನ್ನೋದು ಒಂದು. ಇನ್ನೊಂದು,
ಬಿಜೆಪಿಯ ಕಾರ್ಯಕರ್ತರಿಗೆ ಮಾಡಿದಂಥ ದೊಡ್ಡ ಅವಮಾನ ಸರ್ ಇದು. ಪಕ್ಷಕ್ಕೆ ಮಾಡಿದಿರ್ಲಿ, ಕಾರ್ಯಕರ್ತರಿಗೆ ಮಾಡಿದಂಥ ಅವಮಾನ. ಮೂರನೇದು, ಪಕ್ಷದ ಒಳಗಡೆ ನಿಯತ್ತು ಎಷ್ಟಿದೆ ಅನ್ನೋದ್ರ ಜೊತೆಗೆ ಬದಲಾವಣೆ ಪರ್ವಕ್ಕೆ ಇದು ದಾರಿ ಮಾಡಿ ಕೊಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ ಸರ್. ಏನ್ ಹೇಳ್ತೀರಿ? ಬಿಜೆಪಿ ಜೆಡಿಎಸ್ ಮೈತ್ರಿ ಮೇಲೆ ಪರಿಣಾಮ ಮತ್ತು ಜೆಡಿಎಸ್ ನ ಒಳ ಏಟು, ಬಿಜೆಪಿಯ ಒಳ ಏಟು ಮತ್ತು ಅವೆರಡು ಪಾರ್ಟಿಗಳ ನಡುವಿನ ಮೈತ್ರಿಗೆ ಏನ್ ಪರಿಣಾಮ ಅಂತ ಕೂಡ ನಿನ್ನೇನು ಡಿಸ್ಕಸ್ ಮಾಡಿದ್ವಿ ಮತ್ತು ಇವತ್ತು ರಿಲೆವೆಂಟ್. ಮುಂದಿನ ಹಂತಕ್ಕೆ ನಾವು ಹೋಗೋದಾದ್ರೆ, ಈ ಡೆವಲಪ್ಮೆಂಟ್ಸ್ ಆಧರಿಸಿ ನೆಕ್ಸ್ಟ್ ಮುಂದಿನ ಸ್ಟೆಪ್ ಹೋಗೋದಾದ್ರೆ, ವಿಜೇಂದ್ರ ಅವರು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕರೆಗಾಗಿ ಕಾಯ್ತಿದ್ದೀನಿ, ನಾನು ಹೋಗ್ತೀನಿ, ಬೈ ಮಂಡೇ ಹೋಗ್ತೀನಿ ಅನ್ನೋ ತರ ಅವ್ರು ಮಾತಾಡಿದ್ದಾರೆ. ಅಂದ್ರೆ ವರಿಷ್ಠರ ಸಮ್ಮುಖದಲ್ಲಿ ಇಲ್ಲಿ ಆಗಿರುವ ಮುಜುಗರ, ಮುಖಭಂಗದ ದೊಡ್ಡ ಚರ್ಚೆ ಆಗ್ತಾ ಇದ್ದು, ಇದು ಯಾರ ಹಿನ್ನಡೆಗೆ ಅಥವಾ ಯಾರ ತಲೆದಂಡಕ್ಕೆ ಕಾರಣ ಆಗುತ್ತೆ. ಸ್ಪೆಸಿಫಿಕ್ ಶಬ್ದನ ಹೇಳ್ತಿದ್ದೀನಿ. ಇದೊಂದು ದೊಡ್ಡ ವಿದ್ಯಮಾನಕ್ಕೆ, ಬಿಜೆಪಿನಲ್ಲಿ ದೊಡ್ಡ ವಿದ್ಯಮಾನಕ್ಕೆ ಕಾರಣ. ಮತ್ತೆ ಇನ್ನೂ ಒಂದ್ ಚರ್ಚೆ ನಡೆದಿದೆ. ಆಯ್ತು, ಜೆಡಿಎಸ್ ಇಂದ ಕ್ರಾಸ್ ಆಗಿದ್ಯೋ ಅಥವಾ ಬಿಜೆಪಿ ಅವ್ರು ಹಾಕಿ 8 ಜೆಡಿಎಸ್ ಕ್ರಾಸ್ ಆಗಿದ್ಯೋ, ಓಕೆ, ಆ ಡಿಸ್ಕಷನ್ ಇಟ್ಕೊಳ್ಳೋಣ. ಇನ್ನೊಂದು ತೆರೆ ಮರೆಯಲ್ಲಿ ನಡೀತಿರುವಂತಹ ಚರ್ಚೆ, ವಿಜೇಂದ್ರ ಅವರಿಗೆ ಬಿಕ್ಕಟ್ಟಿಗೆ ಸಿಲುಕಿಸಲು ಪಕ್ಷದ ಒಳಗಿನ ಭಿನ್ನಮತೀಯರ ಗುಂಪು ಏನಾದ್ರೂ ಮಾಡಿದ್ಯಾ? ಎಕ್ಸಾಕ್ಟ್ಲಿ. ಪಕ್ಷದ ಒಳಗಿನ ಇವ್ರ್ಯಾರು ಅಲ್ಲ, ಪಕ್ಷದ ಒಳಗಿನ ಭಿನ್ನಮತ ವಿಜೇಂದ್ರ ಅವರಿಗೆ ಸಂಚಕಾರ ತರೋದಕ್ಕೆ, ಒಂದು ಕ್ರೈಸಿಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಸಂದರ್ಭವನ್ನ ಬಳಸ್ಕೊಂಡಿದ್ಯಾ? ಅಂದ್ರೆ ಭಿನ್ನಮತ ಒಂದು ಪಕ್ಷವನ್ನ ಆಹುತಿ ಮಾಡುವ ಮಟ್ಟಕ್ಕೆ ಇದು ಬೆಳೀತಾ? ಇದು ಎರಡನೇ ಚರ್ಚೆ. ಮೂರನೇ ಚರ್ಚೆ, ಕುಮಾರಸ್ವಾಮಿ ಅವರು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೀವು ಇವತ್ತು ಅವರ ರಿಯಾಕ್ಷನ್ ಲಾಸ್ಟಿಂಗ್ ನೋಡಿ, ಅವ್ರೇನ್ ಹೇಳ್ತಾರೆ ಗೊತ್ತಾ? ನಂದು ದೆಹಲಿ ಟೆಂಪರರಿ, ಕರ್ನಾಟಕ ಪರ್ಮನೆಂಟ್, ನಾನು ಸೀದಾ ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ನಾನು ದೆಹಲಿಗೆ ಹೋಗಿ ಮಂತ್ರಿಯಾಗಿ ನಾನು ರಾಜ್ಯದ ಮೇಲೆ ನಿಯಂತ್ರಣ ಕಳ್ಕೊಂಡು, ನನ್ನ ಶಾಸಕರ ಮೇಲೆ ನಿಯಂತ್ರಣ ಕಳ್ಕೊಂಡು, ಪಕ್ಷ ಸರಿಯಾಗಿ ಕಟ್ಟಲೇನೆ ನನಗೆ ಈ ಶಿಕ್ಷೆ ಆಯ್ತಾ? ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರೋದಕ್ಕೆ ಸಕಾಲನ ಇದು? ಎಕ್ಸಾಕ್ಟ್ಲಿ. ಆ ಇನ್ಕ್ಲಿನೇಷನ್ ಕೊಡ್ತಾರೆ. ರಾಜ್ಯ ರಾಜಕಾರಣಕ್ಕೆ ಅವ್ರು ವಾಪಸ್ ಬರ್ತಾರೆ ಅಂದ್ರೆ ನಾಯಕತ್ವ, ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕತ್ವ ಏನು ಒಂದ್ ವೇಳೆ ಇದ್ರೆ ಮೈತ್ರಿ ಮುಂದುವರೆದ್ರೆ ಸರ್ ಇವಾಗ ಇದೆ ಅಂತ ಅನ್ಸುತ್ತಾ ನಿಮ್ಗೆ ಮುಂದುವರಿಯಕ್ಕೆ? ಮತ್ ಮುಂದುವರಿಯೋ ಮಾತೆಲ್ಲಿ ಸರ್? ಮುಂದುವರಿಯೋ ಮಾತೆಲ್ಲಿ? ಎಸ್ ಯದುಕುಮಾರ್ ಗೌಡ್ರೆ, ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಸೆಂಟ್ರಲ್ ಅಲ್ಲಿ ನೀವೇನ್ ಮಾಡ್ತಾ ಇದ್ರೋ, ನಿಮ್ಮ ಚಾಣಕ್ಯ ಅಮಿತ್ ಶಾ ಇರ್ಬೋದು, ಮೋದಿ ಅವರ ಈ ನಿಮ್ಮ ಡ್ಯೂ ಏನ್ ಮಾಡ್ತಾ ಇತ್ತೋ, ಕರ್ನಾಟಕದಲ್ಲಿ ನಾನೇ ಕಿಂಗು ಅಂತ ತೋರಿಸ್ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಅದನ್ನ ನಾನು ಇಲ್ಲಿ ನನ್ನ ರಾಜ್ಯದಲ್ಲಿ ನಾನು ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ತೋರಿಸ್ಕೊಟ್ಟಿದ್ದಾರೆ. ಬಿಜೆಪಿಗೆ ಇದು ಅಫ್ಕೋರ್ಸ್ ಸಮೀವುಲ್ಲಾ ಸರ್ ಹೇಳ್ದಂಗೆ ವಿಜೇಂದ್ರ ಅವರ ವಿರುದ್ಧ ನಡೆದಿರೋ ಸ್ಟ್ರಾಟಜಿ ಆದ್ರೂ ಒಂದು ಇಂಟರ್ನಲ್ ಇಂಟೆಲಿಜೆನ್ಸ್ ಅಂತ ಒಂದು ಇರುತ್ತಲ್ವಾ ಸರ್? ಪಕ್ಷದ ಒಬ್ಬ ಅಧ್ಯಕ್ಷನಿಗೆ ಪಕ್ಷದಲ್ಲಿ ಏನಾಗ್ತಾ ಇದೆ, ಏನ್ ಹೋಗ್ತಾ ಇದೆ ಅನ್ನೋದ್ರ ಮಿನಿಮಮ್ ಮಾಹಿತಿ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಎಲ್ಲಿ ಎಡವಿದ್ದೆಲ್ಲಿ ನೀವುಗಳು? ಮೇಡಮ್ ನೋಡಿ, ಲಕ್ಷಾಂತರ ಕಾರ್ಯಕರ್ತರ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಈ ಥರದ ಈ ಒಂದು ಪಕ್ಷದ ಚಿಹ್ನೆಯಲ್ಲಿ ಆರಿಸ್ಬರುವಂಥ ನಾಯಕರಿಗೆ, ಜನಪ್ರತಿನಿಧಿಗಳಿಗೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ನಾಯಕರ ಕಾರ್ಯಕರ್ತರ ಆಶೋತ್ತರಗಳನ್ನು ಮತ್ತು ನಾವೇನು ದೇಶ ಮೊದಲು, ಪಕ್ಷ ನೆಕ್ಸ್ಟು, ಕಾರ್ಯಕರ್ತರು ಲಾಸ್ಟ್ ಅಂತ ಅಂದ್ಬಿಟ್ಟು ನಮ್ಮ ಸೆಲ್ಫ್ ಇಂಟ್ರೆಸ್ಟ್ ಯಾವತ್ತೂ ಲಾಸ್ಟ್ ಇರುತ್ತೆ ಮೇಡಮ್ ಅಲ್ಲಿ. ಆದರೆ ಇಲ್ಲಿ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಅದು ಯಾರೇ ಆಗಿರ್ಬೋದು, ಭಾರತೀಯ ಜನತಾ ಪಾರ್ಟಿಲಿ ಇವಾಗ ಅಡ್ಡಮತ ಮಾಡಿದವ್ರಿಗೆ ಅವ್ರಿಗೆ ನಾಚಿಕೆ ಆಗಬೇಕಾಗತ್ತೆ. ನಿಮಗೆ ಯಾವುದು ಇಂಥ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ನಿಮಗೋಸ್ಕರ, ಪಾರ್ಟಿಗೋಸ್ಕರ, ದೇಶಕ್ಕೋಸ್ಕರ ಜೈಕಾರ ಹಾಕಿ ನಿಮ್ಮನ್ನು ಹೆಗಲ ಮೇಲೆ ಒರೆಸ್ಕೊಂಡು ಗೆಲ್ಸಿದಂಥದ್ದು ಕಾರ್ಯಕರ್ತರು. ಅಂಥ ಕಾರ್ಯಕರ್ತರಿಗೆ ನಿಮ್ಮ ಏನೋ ಒಂದು ಆಮಿಷಕ್ಕೆ ಒಳಗಾಗೋ, ಇನ್ಯಾವುದಕ್ಕೂ ಒಳಗಾಗೋ ನೀವು ಪಕ್ಷದ ಇದನ್ನ ಬಲಿಗೊಡ್ತಿರಲ್ಲ, ಅದು ನಿಮ್ಗೆ ನಾಚಿಕೆ ಆಗ್ಬೇಕಾಗತ್ತೆ. ನೀವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವಂತ ಯಾವುದೇ ಅರ್ಹತೆ ಇಲ್ಲ. ಇದು ನಾನೊಬ್ಬ ಕಾರ್ಯಕರ್ತನಾಗಿ ಹೇಳುವಂಥದ್ದು. ಮತ್ತೆ ವೆಲ್ ಸೆಡ್ ಯದುಕುಮಾರ್ ಗೌಡ್ರೆ. ಥ್ಯಾಂಕ್ ಯು ಮೇಡಮ್. ಆಮೇಲೆ ಈ ಥರದ್ದು ಇರಬೇಕಾದಾಗ ನಾ ಕೇಳುವಂಥದ್ದು, ಹೌದು, ನಾವು ಅತಿಯಾದ ನಂಬಿಕೆ ಕೂಡ ಹೊಂದಿರುತ್ತೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಯ್ಕೆಯಾದಂಥ ನಾಯಕರುಗಳು ಯಾವತ್ತೂ ಪಕ್ಷ ನಿಷ್ಠೆಗೆ ಇದಾಗಿರಬೇಕು ಅನ್ನೋದೇ ಒಬ್ಬ ಕಾರ್ಯಕರ್ತರು ಇದು ಮಾಡುವಂಥದ್ದು. ಆದರೆ ಇಲ್ಲಿ ನೀವು ಯಾವ ಆಮಿಷಕ್ಕೆ ಬಲಿಯಾಗಿದ್ದೀರೋ ಗೊತ್ತಿಲ್ಲ. ಆದರೆ ಸತ್ಯಶೋಧನಾ ಸಮಿತಿ ಯಾರೋ ಒಂದು ರಿಪೋರ್ಟ್ ಕೊಟ್ಟು ಆಮೇಲೆ ಜನರು ನಿಮಗೆ ಕಾರ್ಯಕರ್ತರು ನಿಮಗೆ ಚೀಮಾರಿ ಹಾಕೋದಕ್ಕಿಂತ ಮುಂಚೆನೆ ನೀವೇನೇ ಮುಂದೆ ಬಂದು ನಾವೇ ಇದಕ್ಕೆ ಮಾಡಿದ್ವಿ, ಯಾವ ಕಾರಣಕ್ಕೆ ಮಾಡಿದ್ವಿ ಅಂತ ಜನರ ಮುಂದೆ ಹೇಳಿದ್ರೆ ನಿಮ್ಗೆ ಉಳಿದಿರೋ ಅಂಥ ಅಲ್ಪ ಸ್ವಲ್ಪ
ಮಾನ ಆದ್ರೂ ಉಳಿಯುತ್ತೆ. ಇದು ಒಬ್ಬ ಕಾರ್ಯಕರ್ತನ ನೋವು. ಒಬ್ಬ ಕಾರ್ಯಕರ್ತ ತಮಗಾಗಿ ಎಲ್ಲಾನು ಮಾಡ್ತಾನೆ, ಆದ್ರೆ ನೀವು ಕಾರ್ಯಕರ್ತರಿಗೆ ಏನ್ ಮಾಡಿದಂಥದ್ದು, ಈ ಅಡ್ಡ ಮತದಾನ ಮಾಡಿದಂತ ಶಾಸಕರುಗಳಿಗೆ ನಾನು ಹೇಳ್ತಾ ಇರುವಂತದ್ದು ಒಂದು. ಆಮೇಲೆ ಇದು ರಾಜಕೀಯದಲ್ಲಿ ನಾವು ರಾಷ್ಟ್ರಾದ್ಯಂತ ನೋಡಿದೀವಿ ಮೇಡಮ್, ತುಂಬಾ ನೋಡಿದ್ವಿ, ಇದು ಮಾಡಿದ್ವಿ. ಇಲ್ಲಿ ಯಾವುದು ಕಿಂಗು ಪಂಗ್ ಅನ್ನೋದು ಯಾವುದೂ ಇಲ್ಲ. ಅದಲ್ಲಿ ರಾಜಕೀಯ ಸ್ಟ್ರಾಟಜಿಯಾಗಿ ಅವ್ರು ಮಾಡಿದ್ದಾರೆ, ಆಡಳಿತ ಪಕ್ಷವಾಗಿ ಮಾಡಿದ್ದಾರೆ. ಮತ್ತೆ ಅದ್ರಲ್ಲಿ ನಾವು ಇದರಿಂದ ನೋವಾಗಿರುವಂತದ್ದು ಇದು. ಆದ್ರೆ ಇದೇನು ಮೊದಲಲ್ಲ, ಮತ್ತೆ ಇದೇನು ಕೊನೆ ಅಲ್ಲ. ನಿಮ್ ಗೃಹ ಸಚಿವರಿಗೆ ಚಾಣಕ್ಯ ಅಂತ ಕೊಟ್ಟಿಲ್ವಾ? ಹಂಗೆ ಅನ್ಕೊಳ್ಳಿ, ಕರ್ನಾಟಕ ಚಾಣಕ್ಯಾಗಿ ಎಮರ್ಜ್ ಆಗ್ತಿದ್ದಾರೆ ಡಿ ಕೆ ಶಿವಕುಮಾರ್. ಹಲವು ಸಲ ಅದನ್ನ ಪ್ರೂವ್ ಮಾಡಿದ್ದಾರೆ, ಈ ಸಲನೂ ಪ್ರೂವ್ ಮಾಡಿದ್ರು ಅಂತಾನೆ ಅನ್ಕೊಳ್ಳಿ. ಬೇರೆ ಯಾವ್ದಾದ್ರು ಆಗಿದ್ರೆ ಪರವಾಗಿಲ್ಲ ಯದುಕುಮಾರ್ ಗೌಡ್ರೆ, ನಿಮ್ದು ಹೈಕಮಾಂಡ್ ನೋಡಿದ್ರೆ ನಿಮ್ಮವರು ಗಡಗಡ ಗಡಗಡ ಅಂತ ನಡುತ್ತೀರಾ. ಹೈಕಮಾಂಡ್ ನೋಡಿದ್ರೆ ಅಷ್ಟು ಭಯ ಇದೆ ನಿಮ್ಗೆ. ನಿಮ್ಮ ಎಂಪಿಗಳಿಗೆ, ನಿಮ್ಮ ಮಿನಿಸ್ಟರ್ಗಳಿಗೆ, ಐ ಮೀನ್ ನಿಮ್ಮ ಎಕ್ಸ್ ಮಿನಿಸ್ಟರ್ಗಳಿಗೆ, ಶಾಸಕರುಗಳಿಗೆ ನಿಮ್ಮ ಹೈಕಮಾಂಡ್ ಮುಂದೆ ನಿಂತ್ಕೊಳ್ಳಕ್ಕೆ ಧೈರ್ಯ ಇಲ್ಲ. ಮೋದಿ ಅಮಿತ್ ಶಾ ಇದ್ರೆ ಹಿಂಗೆ ಹುಜೂರ್ ಅಂತ ನಿಂತ್ಕೊಳ್ತೀರಿ. ಅಂತದ್ರಲ್ಲಿ ಐ ಆಮ್ ರಿಯಲಿ ಶಾಕ್ ಸಮೀವುಲ್ಲಾ ಸರ್, ಇಷ್ಟು ಧೈರ್ಯವಾಗಿ ಅಡ್ಡ ಮತದಾನ ಮಾಡಿರುವಂತ ಮಹಾನುಭಾವರು ಯಾರು ಅಂತ. ಇಟ್ ಇಸ್ ವೆರಿ ರಿಯಲಿ ಶಾಕಿಂಗ್ ಮೇಡಮ್. ಯಾವುದೇ ಭಯ ಆತಂಕ ಆ ಥರದ್ದೇನು ಇಲ್ಲ. ನಾವು ಕಾರ್ಯಕರ್ತರಾಗಿ ಅಂತ ದೊಡ್ಡ ನಾಯಕರು ಬಂದಾಗ ನಮ್ಗೆ ಮುಕ್ತವಾದ ಅವಕಾಶ ಇರುತ್ತೆ, ನಾವು ಮಾತಾಡುವಂಥದ್ದು. ಚಾಣಕ್ಯ ಅಂತ ನೀವು ನಿಮ್ಮ ಐ ಮೀನ್ ಅಮಿತ್ ಶಾ ಅವರನ್ನ ಕರ್ಕೊಳ್ಳುವಾಗ ಬಿಡಿ, ಅವರು ದೇಶದ ಗೃಹ ಸಚಿವರು, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇವತ್ತು ಸಮೀವುಲ್ಲಾ ಸರ್ಗೆ ಅವರು ಇನ್ನ ಕ್ಲಾರಿಟಿಯಾಗಿ ಹೇಳ್ತಾರೆ. ಸರ್, ಹಿಂದೆ ಕಾಂಗ್ರೆಸ್ ಅಫಿಷಿಯಲ್ ಕ್ಯಾಂಡಿಡೇಟ್ ಇರಬೇಕಾದಾಗ್ಲೇನೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಬೈರ್ತಿ ಬಸವರಾಜ್ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅಫಿಷಿಯಲ್ ಕ್ಯಾಂಡಿಡೇಟ್ ನೇ ಸೋಲ್ಸಿ ಬೈರ್ತಿ ಬಸವರಾಜ್, ಅದಕ್ಕೆ ಒಂದು ನಿಮಿಷ ಸರ್, ಅದಕ್ಕಿಂತ ಹೆಚ್ಚು ಬೈರ್ತಿ ಸುರೇಶ್ ಅವರು ಗೆದ್ದಿದ್ದಂತ ಇದೂ ಇದೆ ಸರ್. ಈಗ ಮೊನ್ನೆ ನಡೆದಂತ ಜಾರ್ಖಂಡ್ ಚುನಾವಣೆಯಲ್ಲೂ ರಾಜ್ಯಸಭೆಯಲ್ಲಿ ಅಫಿಷಿಯಲ್ ಕ್ಯಾಂಡಿಡೇಟ್ ಇದ್ದಾಗ ಆಗಿರುವಂತ ಹಂಗಂದ್ರೆ ತನ್ನ ಅಫಿಷಿಯಲ್ ಕ್ಯಾಂಡಿಡೇಟ್ ನೇ ಸೋಲ್ಸಿ ಇರುವಂತ ಇತಿಹಾಸ ಇರೋ ಕಾಂಗ್ರೆಸ್ಗೆ ನಾನು ಹೇಳ್ತಾ ಇರೋದು ಶಿಸ್ತು ಉಲ್ಲಂಘನೆ ಆಗಿದೆ, ನಾವು ಒಪ್ಕೊಂತಾ ಇದೀವಿ. ಶಿಸ್ತು ಉಲ್ಲಂಘನೆ ಆಗಿದೆ, ನಾವು ಒಪ್ಕೊಂತಾ ಇದೀವಿ. ಆ ಶಿಸ್ತನ್ನ ಯಾವ ರೀತಿ ಅಶಿಸ್ತು ಮಾಡಿದಾರೋ ಅವ್ರನ್ನ ಹೊರಗೆ ಹಾಕುವಂತದ್ದು ಮತ್ತೆ ಅವ್ರ ಬುದ್ಧಿ ಕಲಿಸುವಂತ ಪಕ್ಷ ಕೆಲಸ ಮಾಡೇ ಮಾಡುತ್ತೆ. ಈಗ ಅಫಿಷಿಯಲ್ ಕ್ಯಾಂಡಿಡೇಟ್ ಸೋತ್ರು, ಸರಿ, ಸರಳಗಿ ಅವರು ಸೋತ್ರು, ಆಮೇಲೆ ಸುರೇಶ್ ಅವರು ಗೆದ್ರು, ಓಕೆ, ಸಿದ್ದರಾಮಯ್ಯನವರ ಹೆಸರು ಇದರಲ್ಲಿ ಕೇಳಿ ಬಂತು, ಓಕೆ ಆಯ್ತಾ. ಈಗ ಲಿಂಗರಾಜ್ ಪಾಟೀಲ್ ಶಿಸ್ತು ಸಮಿತಿ ಅಧ್ಯಕ್ಷರು, ಲಿಂಗರಾಜ್ ಪಾಟೀಲ್ ಶಿಸ್ತು ಸಮಿತಿ ಅಧ್ಯಕ್ಷರದೇ 3 ಡಮಾರ್ ಆಗ್ಬಿಟ್ಟಿದೆ. 30 ಮಾಡಿದ್ದೀರಾ, 27 ಬಿದ್ದಿದೆ. ಗೆಲ್ಲೋಕ್ಕೆ 28 ಬೇಕು. ನೀವು ಗೋವಿಂದ ರಾಜು ಎಲಿಮಿನೇಟ್ ಪ್ರೋಸೆಸ್ ಅಲ್ಲಿ ಗೆದ್ದಿರೋದವರು. ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ನಿಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿರ್ಬಿಡು. ಹೌದು ನಿಜಾಮ್ ಅವರೇ, ನೀವು ಲೇಟ್ ಆಗಿ ಬಂದ್ರಿ, ಸ್ವಲ್ಪ ನಿಮ್ಗೆ ಕ್ಲಾಸ್ ತಗೊಳ್ಳೋದಿತ್ತು ಈ ಮೇಕೆದಾಟು ವಿಚಾರದಲ್ಲಿ, ಬಟ್ ನೀವು ನಿಧಾನಕ್ಕೆ ಬಂದ್ರೆ ನೀವು. ಸೊ ಕಾಂಗ್ರೆಸ್ ಅವರು ಒಂದು ನನಗನ್ಸುತ್ತೆ ಸ್ವಲ್ಪ ಹೆಡ್ ವೇಟ್ ಕಮ್ಮಿ ಮಾಡ್ಕೊಳ್ಬೇಕು. ಭಾಳ ಗೆದ್ದುಬಿಟ್ಟಿದ್ದೀವಿ, ನಾವು ಅಧಿಕಾರದಲ್ಲಿದ್ದೀವಿ, ಇದೆಲ್ಲ ಸ್ವಲ್ಪ ಹೆಡ್ ವೇಟ್ ಕಮ್ಮಿ ಮಾಡಿಕೊಂಡು ಅಫ್ಕೋರ್ಸ್ ಏನೋ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು ನಿಮ್ಮ ಮಾಸ್ಟರ್ ಪ್ಲಾನ್ಗೆ ಮತ್ತು ನಿಮ್ಮ ಎಲ್ಲದಕ್ಕೂ, ಸೊ ರಣತಂತ್ರಕ್ಕೆ ಎಲ್ಲದಕ್ಕೂ. ಸೊ ಹೆಂಗೆ ಈ ರೀತಿಯಾದಂತಹ ಮಾಸ್ಟರ್ ಪ್ಲಾನು ಏನು ಮುಂದಕ್ಕೇನು ಕಾಂಗ್ರೆಸ್ಗೆ ಎಲ್ಲ ಬಿಜೆಪಿ JDS ಇಂದ ಎಲ್ಲರನ್ನು ಸೇರಿಸ್ಕೊಳ್ಬೇಕು ಅನ್ಕೊಂಡಿದ್ದೀರಾ? ಏನು ನಿಮ್ಮ ಕಥೆ? ನೋಡಿ, ಅಮಿತ್ ಶಾ ಕೈಯಿಂದ ಆ ದೊಣ್ಣೆ ಹೋದ್ರೆ ಇದೇ ಟ್ರೆಂಡು ನೀವು ಮಧ್ಯಪ್ರದೇಶಲ್ಲೂ ನೋಡ್ತೀರಾ, ಉತ್ತರ ಪ್ರದೇಶಲ್ಲೂ ನೋಡ್ತೀರಾ, ಮಹಾರಾಷ್ಟ್ರದಲ್ಲೂ ನೋಡ್ತೀರಾ, ಬಿಹಾರಲ್ಲೂ ನೋಡ್ತೀರಾ, ಪೂರ್ತಿ ದೇಶದಲ್ಲಿ ಇದೇ ಟ್ರೆಂಡ್ ನೋಡ್ತೀರಾ ನೀವು. ಇವತ್ತು BJP ಈಸ್ ಸೋ ಸ್ಕೇರ್ಡ್. ಆ ಆತಂಕ ಇದೆಯಲ್ಲ, ಆ ಆತಂಕದಿಂದ ಅವರು ಲೈನಲ್ಲಿ ನಿಂತ್ಕೊಂಡಿರೋದು. ಆ ಲೈನ್ ಕ್ರಾಸ್ ಮಾಡಬಾರ್ದು ಅಂತ ಭಯ ಇದೆಯಲ್ಲ, ಅದರಲ್ಲಿ ಅಷ್ಟೇ. ಅದು ಬಿಟ್ಟರೆ ಈ ಶಿಸ್ತು, ಇದು ಮೊರಾಲಿಟಿ, ನೈತಿಕ, ಇದೆಲ್ಲ ಇವ್ರು ಮಾತಾಡ್ತಾ ಇದಾರಲ್ಲ, ಇಟ್ ಈಸ್ ಆಲ್ ಝೀರೋ ಇನ್ ದ ಪಾರ್ಟಿ. ಆರ್ ಅಶೋಕ್ ನೈತಿಕತೆ ಇದ್ದಿದ್ರೆ ನೀವು ಅವರಿಗೆ ಯಾಕೆ ಆತಂಕ? ಯುವರ್ ಎಂಟೈರ್ ಲೀಡರ್ಶಿಪ್ ಸ್ಟಾರ್ಟಿಂಗ್ ಬೊಮ್ಮೆಯಿಂದ ಹಿಡಿದು ನಿಮ್ಮ ಜೂನಿಯರ್ ಮೋಸ್ಟ್ MP ಯಾರಾದ್ರೂ ಡೆಲ್ಲಿಯಲ್ಲಿ ಬರೀ ನನ್ಗೆ ಮೋದಿ ಕಾಣಿಸ್ಬಿಟ್ರೆ, ಇಲ್ಲಾಂದ್ರೆ ಅವ್ರು ನನ್ಗೆ ನೋಡ್ಬಿಟ್ರೆ ಸಾಕು ಅಂತ. ವಿ ಹ್ಯಾವ್ ಅ ಲಾಟ್ ಆಫ್ ಕಾಮನ್ ಡಿಸ್ಕಷನ್ಸ್. ರಾಹುಲ್ ಗಾಂಧಿ ಅವ್ರ ಜೊತೆ ನಾನು ಫೋನ್ ಮಾಡಿ ಸ್ವಲ್ಪ ನನಗೆ 2 ದಿವಸದಲ್ಲಿ ಟೈಮ್ ಕೊಡಿ ಅಂದರೆ ಕೊಡ್ತಾರೆ. ನಾನು ಹೋಗ್ಬಿಟ್ಟು ಚರ್ಚೆ ಮಾಡ್ತೀನಿ, ಆದರೆ ನಾನು ಫೋಟೋ ತಗೊಂಡು ಎಲ್ಲ ಕಡೆ ಪ್ರಚಾರ ಮಾಡೋದಿಲ್ಲ. ಆದರೆ ಇವರು ಬರೀ ಕಾಣಿಸ್ಕೊಡೋದು. ನೀವು ನಾಮ ಜಪ್ತೀರಾ ಅಂತ ಹೇಳ್ತಾ ಇದ್ರಿ ಲಾಸ್ಟ್ ಡಿಬೇಟಲ್ಲಿ. ಮೋದಿ ಅವರು ಪಾರ್ಲಿಮೆಂಟಲ್ಲಿ ಬರುವಾಗ ನೀವೇನು ಹೇಳ್ತೀರಾ? ಮೂಡಿ 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 ಅಂತ ಹೇಳ್ತೀರಲ್ಲ,
ಅದೇ ನೀವು ಮಾಡ್ತಾ ಇರೋದು, ಬರೀ ಅದೇ ಅದ್ ಬಿಟ್ಟು ನಿಮ್ಮ ಯಾವ್ದಾದ್ರು ಒಂದು ಸಂಸದರು ನೀವು ಕರ್ನಾಟಕಕ್ಕೋಸ್ಕರ ಗಾಂಧಿ ಅಂತ ಹೇಳೋದು ಮರ್ತೋಗ್ಬಿಟ್ಟಿದ್ದೀರಾ? ನಾವು ಹೇಳಿಲ್ಲ ಸರ್, ಯಾವತ್ತೂ ಹೇಳಿಲ್ಲ. 75 ವರ್ಷದಿಂದ ಗಾಂಧಿ ಅಂತ ಹೇಳೋದು ಮರ್ತೋಗ್ಬಿಟ್ಟಿದ್ದೀರಾ? Let me finish. ಈಗ ಕರ್ನಾಟಕದಿಂದ ನಿಮ್ಗೆ ಎಷ್ಟು ಸಂಸದರು ಇದ್ದಾರೆ, ಅವರು ಯಾರಾದ್ರೂ ಒಬ್ರು ಧ್ವನಿ ಎತ್ತಿದಾರ ಕರ್ನಾಟಕ ಹೋರಾಟಕ್ಕೆ? ಸರ್, ಕಾಂಗ್ರೆಸ್ ಎಂಪಿಗಳು ಹೋಗಿದ್ದಾರಲ್ಲ, ಇವಾಗ ನಿಮ್ಮ ಕಾಂಗ್ರೆಸ್ ಎಳೆ ಮಕ್ಕಳು ಕೂಡ ಎಂಪಿ ಹೋಗಿದ್ದಾರೆ. ಇವಾಗ ಕಾಂಗ್ರೆಸ್ ನಿಂದ ಹಾಲು ಕುಡಿಯೋ ಮಕ್ಕಳು ಕೂಡ ಎಂಪಿಗಳು ಹೋಗಿದ್ದಾರೆ ಬೆಳಗಾವಿ ಭಾಗದಲ್ಲಿ. ಮಾತಾಡಿದ್ದಾರೆ ಅಂತ ಹೇಳ್ತೀರಲ್ಲಿ ಹೇಳ್ಬೇಕಾಗುತ್ತೆ. ಒಂದ್ ನಿಮಿಷ ಕೇಳಿ. No, you cannot tell like that, ಯದುಕುಮಾರ್ ಅವರೇ. ಯಾಕೆ ಮತ್ತೆ ಹೇಳ್ಬೇಕಾಗುತ್ತೆ. ನಾ ಏನ್ ಹೇಳ್ತಾ ಇರೋದಂದ್ರೆ ಅವರು ಕೂಡ ಎಂಪಿಗಳು ಆಗಿದ್ದಾರೆ. ನಾವು ರಾಜ್ಯದ ವಿಷಯಗಳು ಬಂದಾಗ ನಾವು ಮಾತಾಡಿದ್ದೀವಿ. ನಗು ಬರ್ಬೋದು, ನೀವು ಹೇಳಿದ ಶೈಲಿಗೆ ನಗು ಬಂದಿರಬಹುದು, ಆದ್ರೆ ಯು ಕೆನಾಟ್ ಸೇ ಲೈಕ್ ದಟ್. ನೀವ್ ಹಂಗೆ ಹೇಳ್ಬಿಟ್ರೆ ಈ ರಾಜ್ಯದ ಮತದಾರರಿಗೆ ಅವಮಾನ ಮಾಡ್ದಂಗ ಆಗತ್ತೆ. ಜನರಿಂದ ರೆಸ್ಪಾನ್ಸಿಬಲ್ ಇದ್ದಾರೆ. ಅವ್ರು ಯಾವ ವಿಷಯ ತೆಗೆದ್ರು ಅಂತ ಜನರಿಂದ ಆಯ್ಕೆಯಾಗಿ ಹೋಗಿರೋರನ್ನ ನೀವ್ ಆತರ ಮಾತಾಡಿದಾಗ ಎಸ್ ಆಯ್ತಪ್ಪ, ಅವ್ರೇನೋ ಹಾಲು ಕುಡಿಯೋ ಮಕ್ಳು ಹೋದ್ರು, ನಿಮ್ಮವರು ದೊಡ್ಡವ್ರು ಇದ್ರಲ್ಲ, ಏನ್ ಕಟ್ಟೆ ಹಾಕಿದ್ರಿ? ಮೇಡಮ್, ರಾಜ್ಯದ ವಿಷಯಗಳು ಬಂದಾಗ ಮಾತಾಡೇ ಇದ್ದಾರೆ ಮೇಡಮ್. ನಾ ಕೇಳೋ ಅಂತದ್ದು ಇವ್ರು ಸ್ಕೇರ್ಡ್ ಅಂದ್ರಲ್ಲ, ಸ್ಕೇರ್ಡ್ ಆಫ್ ವಾಟ್? ರಾಜ್ಯದ ವಿಚಾರ ಬಂದಾಗ ಕರ್ನಾಟಕದ ಎಂಪಿಗಳು ಒಂದು ಸಲಾನು ರಾಜ್ಯದ ಪರ ನಿಂತ್ಕೊಂಡಿಲ್ಲ, ಎಸ್ಪೆಷಲಿ ಬಿಜೆಪಿ ಅವರು. ಲಾಸ್ಟ್ ಟರ್ಮ್ ಅಲ್ಲಿ ಒಬ್ರು ಇದ್ದಿದ್ದು ಡಿ ಕೆ ಸುರೇಶ್. ಈ ಸಲ ಏನೋ ಕಾಂಗ್ರೆಸ್ ಒಂದ್ ಸ್ವಲ್ಪ ಸ್ಥಾನಗಳನ್ನು ಪಡ್ಕೊಂಡಿದೆ. ಆದರೆ ಕಳೆದ ಬಾರಿನೂ ಅಷ್ಟೇ, ಈ ಬಾರಿನೂ ಅಷ್ಟೇ ಬಿಜೆಪಿಯ ಎಂಪಿಗಳು ರಾಜ್ಯದ ಪರವಾಗಿ ಒಂದು ಸಲಾನು ನಿಂತ್ಕೊಂಡಿಲ್ಲ. ಎಸ್ ಪ್ಲೀಸ್ ಮೇಡಮ್, ನೋಡಿ, ಇವ್ರು ಹೇಳ್ತವ್ರೆ ಮುಖ್ಯಮಂತ್ರಿ ಆದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿಯವ್ರ ಜೊತೆ ಮೀಟಿಂಗ್ ತಗೊಂಡ್ರು, ಅಮಿತ್ ಶಾ ಅವ್ರ ಜೊತೆ ತಗೊಂಡ್ರು, ನಿರ್ಮಲಾ ಸೀತಾರಾಮನ್ ಜೊತೆ ಅವ್ರಿಗೆ ಮೀಟಿಂಗ್ ಕೊಟ್ಟರು. ಆಲ್ಮೋಸ್ಟ್ 4-5 ಸಮೀವುಲ್ಲಾ ಸರ್, ಒಂದು ಪ್ರಶ್ನೆ. ಈ ಮೈತ್ರಿ ಧರ್ಮವನ್ನ ಈಗ ಆಲ್ರೆಡಿ ಬ್ರೇಕ್ ಮಾಡಿದೆ ಬಿಜೆಪಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವೆದರ್ ಅವ್ರು ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ ಸರ್. ಇವಾಗ ಇನ್ನೊಂದು ಬರುವಂತಹ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮೇಲೆ ಈ ಚುನಾವಣೆಯ ಪ್ಯಾಟ್ರನ್ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಈಗ ಮೈತ್ರಿ ಧರ್ಮ ಅಂತಂದ್ರೆ ಈಗ ಈ ಕೌನ್ಸಿಲ್ ಎಲೆಕ್ಷನ್ ಅಲ್ಲಿ ನಾವು ಈ ಕ್ಯಾಂಡಿಡೇಟ್ ಫೀಲ್ಡ್ ಮಾಡ್ತೀವಿ, ನೀವು ಇದನ್ನ ಫೀಲ್ಡ್ ಮಾಡ್ತೀರಾ, ವೋಟಿಂಗ್ ಪ್ಯಾಟರ್ನ್ ಹೀಗಿರುತ್ತೆ, ವಿಪ್ ನ ಈ ತರ ಹಾಕ್ಬೇಕು, ಸೆಕೆಂಡ್ ಪ್ರಿಫರೆನ್ಸ್ ಈ ತರ ಹಾಕ್ಬೇಕು, ನೀವು ಜಾಯಿಂಟ್ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು, ನಿಮ್ ಕ್ಯಾಂಡಿಡೇಟ್ ಶಾಸಕಾಂಗ ಪಕ್ಷದ ಸಭೆಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಅದು ಸಂಪ್ರದಾಯ. ಆಮೇಲೆ ಎರಡೂ ಪಕ್ಷದ ನಾಯಕರು ಕುತ್ಕೊಂಡು ಮೀಟಿಂಗ್ ಮಾಡಬೇಕು, ಸ್ಟ್ರಾಟಜಿ ವರ್ಕೌಟ್ ಮಾಡಬೇಕು, ವರ್ಕೌಟ್ ಮಾಡಿ ವಿಪಿ ಶೋ ಮಾಡ್ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಇದು ನಮ್ಮ ಪಾರ್ಟಿಯಿಂದ ಇಷ್ಟು ಬೀಳುತ್ತೆ ಅಂತ ಡಿಸ್ಕಷನ್ ಮಾಡ್ಬೇಕು. ಅದ್ ಯಾವುದು ಆಗಿಲ್ಲ ಇಲ್ಲಿ. ಮೈತ್ರಿ ಧರ್ಮದ ಒಂದು ಇಂಚು ಆಗಿದೆ. ನಮ್ಮ ಹೋರಾಟಗಳೇ ತಗೊಳ್ಳಿ, ಎಲ್ಲ ಈಗ ಬಿಡದಿ ಹೋರಾಟಕ್ಕೆ ಮೊನ್ನೆ ಹೋದ್ರು, ಅಶೋಕ್ ಅವ್ರು ಹೋದ್ರು, ಸಂತೋಷ, ವಿಜೇಂದ್ರ ಹೋದ್ರು, ಸಂತೋಷ ಹೋದ್ರು, ಒಂದಷ್ಟು ಜನ ರೈತರನ್ನ ಮೀಟ್ ಮಾಡ್ಕೊಂಡ್ ಬಂದ್ರು. ಅಲ್ಲಿ ಜಾಯಿಂಟ್ ಹೋರಾಟ ಎಲ್ಲಿ ಬಂತು? ಇಲ್ಲ. ಈ ಚುನಾವಣೆನಲ್ಲೂ ಅಷ್ಟೇ, ಎಲ್ಲೂ ಕೂಡ ಮೈತ್ರಿ ಕ್ಯಾಂಡಿಡೇಟ್ ಅಂತ ಗೋವಿಂದರಾಜನ ಫೀಲ್ಡ್ ಗೆಲ್ಸಿದ್ದು ಅನ್ನೋದೊಂದು ಬಿಟ್ರೆ, ಮೈತ್ರಿ ಧರ್ಮ ಪರಿಪಾಲನೆಯ ಚರ್ಚೆ, ಸ್ಟ್ರಾಟಜಿ ಯಾವುದು? ಒಂದು ಜೆಡಿಎಸ್ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಬಿಜೆಪಿನ ನಂಬ್ಕೊಂಡು ಅವರು ಯಾರನ್ನಾದ್ರೂ ಅಭ್ಯರ್ಥಿ ಮಾಡಕ್ ಇಳಿಸಿದ್ರೆ ಯಾರ್ದೋ ಇದಕ್ಕೆ ಈ ಕುರಿನ ಹಂಗೆ. ಸಿಂಧೂರ್ ಅವರೇ, ನಾನ್ ರೀಡ್ ಮಾಡೋದು, ಈ ಚುನಾವಣೆಯ ಫಲಿತಾಂಶದ ನಾನ್ ರೀಡ್ ಮಾಡೋದೇನ್ ಗೊತ್ತಾ? ಕುಮಾರು ಶ್ರೂಡು ಜಾಂಗ್ರು ಮುಂದಿನ 2 ವರ್ಷದ ಚುನಾವಣೆಗೆ ಸಜ್ಜಾಗ್ತಿದ್ದಾರೆ. ಎಕ್ಸಾಕ್ಟ್ಲಿ ಸರ್. ಮುಂದಿನ 2 ವರ್ಷ ಚುನಾವಣೆ ಈಗಲೇ ಸಜ್ಜಾಗ್ತಿದ್ದಾರೆ. ಹೊಸ ಕ್ಷೇತ್ರಗಳು, ಹೊಸ ಲೀಡರ್ಗಳು ಹುಡುಕಾಟಲ್ಲಿದ್ದಾರೆ. 134ರಲ್ಲ, 134ರಲ್ಲಿ 30 ಹೋಗುತ್ತೆ. ಹೋದ್ 30 ಎಲ್ಲಿ ಹಿಡ್ಕಬೇಕು ಅಂತ ಹುಡುಕ್ತಿದ್ದಾರೆ. ಅದು ಜೆಡಿಎಸ್ ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದ್ರು, ಜೆಡಿಎಸ್ ಬಾಗ್ಲು ತೆಗೆದಿದೆ ಅಂತ. ಅವ್ರ ಬ್ರದರ್ ಹೇಳಿದ್ರು, ಬರೀ ಜೆಡಿಎಸ್ ಗೆ ಅಷ್ಟೇ ಅಲ್ಲ ಬಿಜೆಪಿಗೂ ತೆಗೆದಿದೆ ಅಂತ. ಸರ್, ಅವ್ರು ಇವತ್ತೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, 222 ಶಾಸಕರು ದೇ ಆರ್ ಮೈನ್. ನಾನು ಅಷ್ಟು ಜನಕ್ಕೂ ಸಿಎಂ, ಅಷ್ಟು ಜನ ನನ್ನ ಬ್ರದರ್ಸ್ ಅಂತ ಹೇಳಿದಾರೆ ಅವರು. ಹೇಳಿದ್ದಾರೆ. ಹಿಂಗಾಗಿ ಅವರು ಚುನಾವಣೆನೇ ಇದು,
ಬಿಜೆಪಿ ಬುಟ್ಟಿಗೂ ಕೈ ಹಾಕ್ತಾರೆ, ಬಿಜೆಪಿಯಿಂದ ಶಾಸಕರನ್ನು ತಗೋತಾರೆ, ಗೆಲ್ಲೋ ಕುದುರೆಗಳು ಬೇಕು ಸರ್ ಅಂತ ಇವ್ರ ಪಕ್ಷದ ನಿಯತ್ತೆಲ್ಲ ಇಲ್ಲೂ ಸರ್ ತಗೋತಾರೆ. ನಿಯತ್ತಿದ್ರೆ ಅಲ್ಲಿ ಹೋಗ್ತದೆ, ನಿಯತ್ತಿದ್ರೆ ಅಲ್ವಾ ಸಿಂಧುರಾಜಿ? ಇದೇ ತರ ಲೆಟ್ ಮಿ ಫಿನಿಶ್ ಮೇಡಮ್. JDS ಇವಾಗ ಒಂದು ಮಾತು ಅರ್ಥ ಮಾಡ್ಕೋಬೇಕಾಗಿದೆ. ರಾಜ್ಯಸಭಾ ಟೈಮ್ ಬಂದಾಗ ದೇವೇಗೌಡರಿಗೆ ಸೀಟ್ ಕೊಟ್ಟಿಲ್ಲ, ಮಾಜಿ ಪ್ರಧಾನಿ ಅವ್ರ ಹೆಸರಿಂದ ನಿಮಗೆ ಸುಮಾರು ಒಕ್ಕಲಿಗ ವೋಟ್ ಸಿಗ್ತದೆ, ಅಲ್ಲಿ ನೀವು ಬೆನ್ನಲ್ಲಿ ಚಾಕು ಹಾಕಿದ್ರಿ. ಆಸ್ಕಿಂಗ್ ಬಾಳ ಕೇಳ್ಕೊಂಡ್ರು ಅವರು, ಇಲ್ಲಿಂದ ಕರ್ನಾಟಕದಿಂದ ಕೊಡಿ ಇಲ್ಲಾಂದ್ರೆ ಮಹಾರಾಷ್ಟ್ರದಿಂದ ಕೊಡಿ ಅಂತ ಬಾಳ ಕೇಳ್ಕೊಂಡ್ರು, ಆದ್ರೆ ಚಾಕು ಹಾಕಿದ್ದೀರಾ. ಸೆಕೆಂಡ್ ಮಾತು, ಈ MLC ಎಲೆಕ್ಷನ್ ಅಲ್ಲಿ ಅವ್ರಿಗೆ ಒತ್ತಡ ಮಾಡಿ ನೀವು ನಿಲ್ಲಿಸಿದ್ದೀರಾ. ನೀವು ಕೇಳಿಲ್ಲ ಸರ್ ಕೇಳಿದ್ದಾರೆ, ನಂಗೆ ಗೊತ್ತಿದೆ. ಐ ಆಮ್ ವೆರಿ ಕ್ಲೋಸ್, ಐ ಹ್ಯಾವ್ ಲಾಟ್ ಆಫ್ ಕನೆಕ್ಷನ್ಸ್ ದೇರ್. ದೇ ಹ್ಯಾವ್ ಟೋಲ್ಡ್ ಸೇಮ್ ಹಿಯರ್, ನಮಗೂ ವಿ ಹ್ಯಾವ್ ಲಾಟ್ ಆಫ್ ಸೋರ್ಸಸ್. ನೋ ಆರ್ ಸೊ ಯು ಹ್ಯಾವ್ ಯೋರ್ ಸೋರ್ಸಸ್, ಐ ಹ್ಯಾವ್ ಮೈ ಸೋರ್ಸಸ್. ಕೇಳಿಲ್ಲ, ನಿಮ್ಮ ಮಾಹಿತಿ ನಿಮ್ಮ ಕಡೆಯಿಂದ, ನನ್ನ ಮಾಹಿತಿ ನನ್ನ ಕಡೆಯಿಂದ. ಸ್ವಾಮಿ ಸಮೀರ್ ಅವರೇ ಒಂದ್ ನಿಮಿಷ. ಈಗ MLC ಎಲೆಕ್ಷನ್ ಅಲ್ಲೂ ಅವ್ರಿಗೆ ಒತ್ತಡ ಮಾಡಿ ನಿಲ್ಸ್ಕೊಂಡು ಅವ್ರಿಗೆ ಅವಮಾನ ಮಾಡಿಸಿದ್ದಾರೆ ಅಂದ್ರೆ ಈಗ JDS ಡೇಸ್ ಆರ್ ನಂಬರ್ಡ್. ಏನು ಉದ್ಧವ್ ಠಾಕ್ರೆ ಜೊತೆ ಮಹಾರಾಷ್ಟ್ರದಲ್ಲಿ ಆಗಿದೆ, TMCಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿದೆ, ಅದೇ ರೀತಿ JDU ಜೊತೆ ಬಿಹಾರಲ್ಲಿ ಆಗಿದೆಯಲ್ಲ, ಅದೇ ರೀತಿ ಕರ್ನಾಟಕದಲ್ಲಿ ಅದೇ ಕಾನ್ಸ್ಪಿರಸಿ, ಅದೇ ಆಪರೇಷನ್ ಇಲ್ಲಿ ಕರ್ನಾಟಕದಲ್ಲೂ ನಡೆಸಕ್ಕೆ ಅವರು ತಯಾರಾಗಿದ್ದಾರೆ. JDS ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಬಿಜೆಪಿ ಇಸ್ ನಾಟ್ ವಿತ್ ಎನಿಬಡಿ. ಅವ್ರು ಯಾರು ಪರಾಗಿಲ್ಲ. ಅವರು ಬರೀ ಅವ್ರಿಗೆ ಏನ್ ಬೇಕಾಗಿರೋದು, ನಮ್ಗೆ ಹಕ್ ಬೇಕಾಗಿದೆ, ನಮ್ಗೆ ಆಡಳಿತ ಬೇಕು, ನಮ್ಗೆ ರಾಜ್ಯ ಬೇಕು, ನಾನೇ ಕಿಂಗು, ನಾನೇ ಎಲ್ಲ, ನಂದೇ CBI, ನಂದೇ ಎಲ್ಲಾರ್ದು ನಂದೇ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿಮ್ಗೆ JDS ಬಗ್ಗೆ ಈಗ ಸಾಫ್ಟ್ ಕಾರ್ನರ್ ಬರ್ತಾ ಇದೆ, ನನಗೆ ಅರ್ಥ ಲೆಟ್ ಮಿ ಫಿನಿಶ್. JDS ಅಷ್ಟೇ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡು ಯಾವತ್ತೂ ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ. ಯಾರು ಅಧಿಕಾರಕ್ಕೆ ಬರ್ತಾರೋ ಅವ್ರ ಬುಡ ಹಿಡ್ಕೊಂಡು ಅವ್ರ ಬಾಲ ಹಿಡ್ಕೊಂಡು ಹೋಗಿ CM ಆಗ್ಬೇಕು ಅಂತ ಹೋಗಿರೋದೇನೆ. ಅವ್ರಿಗೆ 2 ಸತಿ ಮುಖ್ಯಮಂತ್ರಿ ಮಾಡಿರೋದು ಕಾಂಗ್ರೆಸ್ ಪಾರ್ಟಿ, ಅವ್ರಿಗೆ ಪ್ರಧಾನಿ ಮಾಡಿರೋದು ಕಾಂಗ್ರೆಸ್ ಪಾರ್ಟಿ. ಋಣ ತೀರ್ಸಿದಾರೆ ಈಗ ಅಂತ ಅವರವರಲ್ಲೇ ಮಾತಾಡ್ಕೊಂತ ಇದ್ದಾರೆ ಇವಾಗ. ಅಷ್ಟೇನೆ, ಏನು ಮಾಡಕ್ಕಾಗಲ್ಲ. ಎಸ್ ಯದುಕುಮಾರ್ ಅವರೇ, ನಿಮ್ಮ ಉತ್ತರ ಅದಕ್ಕೆ. ಇದು ಅವರು ನಿಯತ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಾಪ ಇತ್ತೀಚಿನ ರೀಸೆಂಟ್ ತಮಿಳುನಾಡು ಎಲೆಕ್ಷನ್ಸ್ ನಲ್ಲಿ ಪಾಪ ನಿಯತ್ತಾಗ ಅವ್ರಿಗೆ 28, 27 ಸೀಟ್ ಕೊಟ್ರು. ಅದು ಗೆದ್ದಿದಂತ 5 ಸೀಟು ಚುನಾವಣೆ ಬಂದಿ ಗೆದ್ದಂತವ್ರು ಇದಕ್ಕೆ ಸ್ವಿಚ್ ಓವರ್ ಮಾಡೋಂಥದ್ದು. ಆ ನಿಯತ್ತು ಕಾಂಗ್ರೆಸ್ ನಿಯತ್ ಎಲ್ಲ ನೋಡಿದ್ದಾರೆ. ಮತ್ತೆ ಮಾಜಿ ಪ್ರಧಾನ ಮಂತ್ರಿಗಳು ಅವರು ಸ್ಟ್ರೈಟ್ ಆಗಿ ಹೇಳಿದ್ರು. ಹೇಳ್ಬೇಕು ಯದುಕುಮಾರ್ ಗೌಡ್ರೆ, ಈ ವಿಚಾರದಲ್ಲಿ ಒಂದ್ ಥಿಂಗ್ ಹೇಳ್ಬೇಕು. ತಮಿಳ್ನಾಡಿನ ವಿಚಾರ ಮಾತಾಡಿದ್ರಿ, ಅವರಾದ್ರೂ DMK ಜೊತೆ ಇದ್ರು, ಸೀದಾ ಪಕ್ಷ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು, ಪಕ್ಷ ಬಿಟ್ಟು ಹೋಗಿ TVK ಐ ಮಾಡಿದ್ರು. ನಿಮ್ಮವ್ರ ಒಳಗಡೆನೆ ಇಟ್ಕೊಂಡು ನಿಮ್ಗೂ ಮೈತ್ರಿಗೂ ಮೋಸ ಮಾಡಿದ್ರಲ್ಲ. ನಾನು ಆಗ್ಲೇ ಹೇಳಿದೆ ಈ ತರ. I'll tell you one thing, there is a say in English, a clear rejection is always better than a fake promises ಅಂತ ಹೇಳಿ. ಸೊ ಅವ್ರು ಬಿಟ್ಟು ಹೋದ್ರು, ನಾವು ಹೋಗ್ತೇವೆ ಅಂತ ಹೋದ್ರು ಅವರು. ನೀವು ಒಳಗಡೆ ಇದ್ದು ಒಳಗಡೆ ಚೂರಿ ಹಾಕಿದ್ರಲ್ಲ. A clear rejection is always better than a fake promises. ಡೆಫಿನೆಟ್ಲಿ ಮೇಡಮ್. ಆದ್ರೆ ಈ ತರ ಬ್ಯಾಕ್ ಸ್ಟ್ಯಾಬಿಂಗ್ ಈ ಜನತಾ ನ್ಯಾಯಾಲಯದಲ್ಲಿ ದೊಡ್ಡ ಉತ್ತರ ಜನ ಕೊಡ್ತಾರಂತದಲ್ಲಿ. ನಾವು ಹೇಳಿದ್ ನಾವು ಜಾರಿ ಮಾಡಿದೀರಾ, ನೀವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ನೀವು I'll tell you, ಬ್ಯಾಕ್ ಸ್ಟ್ಯಾಬಿಂಗ್ಗೆ ಜನತೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರಿ. ಈಗ ಅದೇ ಬ್ಯಾಕ್ ಸ್ಟ್ಯಾಬಿಂಗ್ ಉತ್ತರ ಹುಡ್ಕಕ್ ನೀವು ಸತ್ಯಶೋಧನಾ ಸಮಿತಿ ರಚನೆ ಮಾಡಿರೋದು. ಮೇಡಮ್ ಡೆಫಿನೆಟ್ ಆಗಿ ಜನಕ್ಕೆ ಒಂದು ಉತ್ತರ ಸಿಗ್ಬೇಕಾಗುತ್ತಲ್ಲ. ಯಾಕಂದ್ರೆ ಪಕ್ಷದ ಏನ್ ಮಾಡ್ತು ಅಂದ್ರೆ ಯಾರ ಮೇಲೋ ದೂಷಣೆ ಮಾಡೋ ಬದಲು ಯಾರು ಅದಕ್ಕೆ ಹೊಣೆ ಆಗಿದ್ದಾರೆ ಅವ್ರು ಹೊಣೆಗಾರಿಕೆ. ಮೇಡಮ್ ಇಟ್ ಈಸ್ ಅಕೌಂಟಬಲ್. ನಾವು ನಮ್ಮ ಸೋಲಿಗೂ ಅಕೌಂಟಬಲ್ ಆಗ್ತಾರೆ, ಯಾರು ರೆಸ್ಪಾನ್ಸಿಬಲ್ ಅಂತ ಇದು ಮಾಡ್ತಾರೆ. ಬಟ್ ಕಾಂಗ್ರೆಸ್ ನಲ್ಲಿ 95-100 ಚುನಾವಣೆ ಮಾಡಿದ್ರು ಹೂ ಇಸ್ ಅಕೌಂಟಬಲ್, ಹೂ ಇಸ್ ರೆಸ್ಪಾನ್ಸಿಬಲ್? ದೇರ್ ಇಸ್ ನೋ ಒನ್ ರೆಸ್ಪಾನ್ಸಿಬಲ್ ಫಾರ್ ಕಾಂಗ್ರೆಸ್. ಆ ಒಂದು ಇದಕ್ಕೋಸ್ಕರನೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು. 93 ಎಲೆಕ್ಷನ್ ಬಗ್ಗೆ. ಸಿ, ಬೀಯಿಂಗ್ ಅ ಜರ್ನಲಿಸ್ಟ್ ಐ ಹ್ಯಾವ್ ಟು ಕ್ವೆಶ್ಚನ್ ದಿಸ್. 93 ಎಲೆಕ್ಷನ್ ಮಾಡಿ ಏನೇನಾಯ್ತು? ರಾಹುಲ್ ಗಾಂಧಿ ಅವರು ಸೋತ್ರು ಅಂತ ನೀವು ಹೇಳ್ತಾ ಇದ್ದೀರಾ. 93 ಎಲೆಕ್ಷನ್ ಮಾಡಿ ಇಡೀ ದೇಶ ಗೆದ್ಕೊಂಡ್ ಬಂದವ್ರಿಗೆ ಅಥವಾ ಇಡೀ ಬೇರೆ ಬೇರೆ ರಾಜ್ಯ ಗೆದ್ಕೊಂಡ್ ಬಂದವ್ರಿಗೆ ಒಂದ್ ಪರಿಷತ್ ಎಲೆಕ್ಷನ್ ಅಲ್ಲಿ ನಿಮ್ ಮೈತ್ರಿ ಪಕ್ಷದ ಒಂದು ಕ್ಯಾಂಡಿಡೇಟ್ ಗೆಲ್ಸಕ್ ಆಗ್ಲಿಲ್ವಾ ನಿಮ್ಗೆ? ಮೇಡಮ್ ನಮ್ದು ಇಂಟ್ರೆಸ್ಟ್ ಇಲ್ಲ. ಮೇಡಮ್ ನಮ್ದು ಅದೇ ರೀತಿ ಜಾರ್ಖಂಡ್ ಅಲ್ಲಿ ಇರುವಂತದ್ದನ್ನ ಗೆದ್ಕೊಂಡ್ ಬಂದಿದಂತದ್ದು ತೋರಿಸಿದೀವಲ್ಲ. ಮೇಡಮ್ ನಾ ಹೇಳ್ತಾ ಇರೋದು ಇದೇ ಮೊದಲಲ್ಲ, ಇದು ಕೊನೆಯಲ್ಲ. ಒಂದೇ ಒಂದು ಇದರಲ್ಲಿ ಒಂದು ಪರಿಷತ್, ಮೇಡಮ್ ಇದು ಯಾವ್ದು ದುರಾಂಕಾರದ ಒಂದು ಪರಿಷತ್ ಸ್ಥಾನ ಮಾಡಕ್ ಹೋದಾಗ ಅವ್ರು ಯಾವ ಕಿಂಗು ಅಲ್ಲ, ಏನು ಅಲ್ಲ.
ಆ ಬಂಡೆನ ಪುಡಿ ಪುಡಿ ಮಾಡೋಷ್ಟು ಕ್ಷಮತೆ ಬಿಜೆಪಿ ಕಾರ್ಯಕರ್ತರಲ್ಲಿ ಇದೆ ಮೇಡಮ್ ಅಲ್ಲಿ. ಅಲ್ಲ, ನೀವು ಬಂಡೆನ್ ಪುಡಿ ಪುಡಿ ಮಾಡ್ತಿರೋ ಇನ್ನೊಂದ್ ಮಾಡ್ಕೊಳ್ತಿರೋ ಅದು ನಿಮಗ್ ಬಿಟ್ಟಿರೋದು. ದೇಶನೇ ಪುಡಿ ಪುಡಿ ಮಾಡ್ಬಿಟ್ಟಿದ್ದಾರೆ. ದೇಶನ ಮಾರ್ದವ್ರು ನೀವು ಸರ್, ನೀವು ಬನ್ನಿ ಸರ್, ನೀವು ನಾವು ನೀವೇನ್ ಮಾಡಿದ್ದು ಮಾತಾಡ್ತೀರಾ? ನಾವು ಮಾಡಿದ್ದು ನೀವು ಮಾರಿದ್ದು, ಮಾಡಿ ಗುಡ್ಡೆ ನಾವು ಹಾಕಿದ್ದು ಯಾವ್ದು ಇಲ್ಲ ಅವನೇ. ನಾವು ನಿರ್ಮಾಣ ಮಾಡಿದ್ದು ನೀವು ಪುಡಿ ಪುಡಿ ಯಾವ್ದು ನಿರ್ಮಾಣ ಮಾಡಿಲ್ಲ, ಎಲ್ಲ ನಿರ್ವಂಶ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ, ಹೊಡೆದಾಕಿರೋದು ಬಿಜೆಪಿ ಪಾರ್ಟಿ. ಸಿ ಒನ್ ಥಿಂಗ್ ಐ ಟೆಲ್ ಯು, ನೀವ್ ಹೇಳ್ತಾ ಇದ್ರಿ ನೀವ್ ಏನಾದ್ರೂ ಮಾಡಿ ಅದು ಕುಮಾರ್ ಗೌಡ್ರೆ, ಆದ್ರೆ ಕೈಲಿದ್ದಿದ್ ರಾಜ್ಯ ಕಳ್ಕೊಂಡಿದ್ದೀರಾ ಅಂತಂದ್ರೆ ಮೋದಿ 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 ಅನ್ನೋ ಹೆಸರು ಹೇಳ್ಕೊಂಡು ಬಂದ್ರೆ ಹೊರತು ನೀವು ರಾಜ್ಯದಲ್ಲಿ ನಾವ್ ಏನ್ ಇಲ್ಲಿ ಕಡ್ದು ದಬ್ಬಾಕಿದೀವಿ ರಾಜ್ಯದ ನಾಯಕರು ಅಂತ ಯೋಚನೆ ಮಾಡ್ಲಿಲ್ಲ. ನೀವು ಮೋದಿನ ಕರ್ಕೊಂಡ್ ಬಂದು ಕ್ಯಾಂಪೇನ್ ಮಾಡಿಸಿದ್ರಿ, ಒಬ್ಬ ದೇಶದ ಪ್ರೈಮ್ ಮಿನಿಸ್ಟರ್ನ ಕರ್ಕೊಂಡ್ ಬಂದು ನೀವು ಸಾಮಾನ್ಯ ಒಬ್ಬ ಕ್ಯಾಂಡಿಡೇಟ್ ತರ ಕ್ಯಾಂಪೇನ್ ಮಾಡಿಸಿದ್ರಿ ನೀವು ಕರ್ನಾಟಕದಲ್ಲಿ. ಆದ್ರೂ ನೀವು ಸೀಟನ್ನ ಪಡ್ಕೊಳಕ್ಕಾಗ್ಲಿಲ್ಲ, ನಿಮ್ಗೆ ಇದ್ದಿದ್ ಸೀಟ್ ಉಳಿಸ್ಕೊಳಕ್ಕಾಗ್ಲಿಲ್ಲ ನೀವು. ಇದು ಬಿಜೆಪಿ ಅವರು ಈ ಧೋರಣೆ ಬಿಡ್ಬೇಕು. ಮೋದಿ ಹೆಸರಿದ್ರೆ ನಾವು ಗೆಲ್ತೀವಿ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದನ್ನ ಬಿಟ್ಟು ನೀವು ಹೊರಗಡೆ ಬಂದು ನೀವೇನ್ ಕೆಲಸ ಮಾಡಿದೀರಾ ಅದ್ರ ಬಗ್ಗೆ ಮಾತಾಡೋವರೆಗೂ ಕರ್ನಾಟಕದಲ್ಲಿ ಉದ್ಧಾರ ಆಗಲ್ಲ ನೀವು. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಅವರು ಅಷ್ಟೇ ಅದನ್ನ ಅಡ್ವಾಂಟೇಜ್ ತಗೊಂಡು ಗೆಲ್ಲೋದಕ್ಕೆ ಹೋಗ್ತಿದ್ದಾರೆ. ನಾನು ನಿನ್ನೆನೂ ಹೇಳಿದೆ ಸರ್, ಇದು ಅವ್ರಿಗೆ ಎಚ್ಚರಿಕೆ ಗಂಟೆ ಸರ್, ಬಿಜೆಪಿಗೂ ಜೆಡಿಎಸ್ಗೂ ಇದು. ಅದರಲ್ಲೇನು ಅನುಮಾನ ಇಲ್ಲ. ಇದೇ ತರ ನೀರಸವಾದ ಪ್ರತಿಕ್ರಿಯೆ ತೋರಿಸ್ತಾ ಇದ್ದು ಇವ್ರು ನಿದ್ದೆ ಮಾಡ್ಕೊಂಡಿದ್ರೆ, ಇಲ್ಲೊಂದ್ ಪ್ರತಿಭಟನೆ ಮಾಡ್ಕೊಂಡು ಇಲ್ಲೊಂದ್ ಸ್ಟೇಟ್ಮೆಂಟ್ ಕೊಟ್ಕೊಂಡಿದ್ರೆ ಮುಂದಿನ ಎಲೆಕ್ಷನ್ಗೆ ಮತ್ತೆ ಹೊಡೆಸ್ಕೋತೀರಾ ನೀವು, ಹೇಳ್ತಾ ಇದೀನಿ. ಈ ಚುನಾವಣೆ ಫಲಿತಾಂಶ ಪ್ರತಿಪಕ್ಷಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಮತ್ತು ಪ್ರತಿಪಕ್ಷ ರಾಜಕಾರಣ ಯಾವ ಸ್ಟ್ಯಾಂಡಿಗೆ ಹೋಗ್ಬೇಕು ಅನ್ನೋದನ್ನ ಈ ಚುನಾವಣೆಯ ಫಲಿತಾಂಶ ತೀರ್ಮಾನವನ್ನು ಮಾಡುತ್ತೆ. ಅದರಲ್ಲೂ ಭಾರತೀಯ ಜನತಾ ಪಕ್ಷದಲ್ಲಿ ಆಂತರಿಕವಾಗಿ ಏನಾದ್ರೂ ಒಂದು ದೊಡ್ಡ ಸರ್ಜರಿ ಆಗಬಹುದಾ ಅನ್ನೋದು ಒಂದ್ ಪ್ರಶ್ನೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿ ಉಳ್ಕೊಳ್ಳುತ್ತಾ ಮತ್ತು ನಂಬಿಕೆಗೆ ಅರ್ಹ ಆಗುತ್ತಾ ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಮೂರನೇದು, ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಅವರು ಇನ್ಕ್ಲೈನ್ ಕೊಟ್ಟಿರೋದ್ರಿಂದ ಈ ಸ್ಟೇಟ್ಮೆಂಟ್ ಬಿಜೆಪಿಯಲ್ಲಿರುವ ಲೋಕಲ್ ಲೀಡರ್ಗಳ ಮೇಲೆ, ಯಾಕೆಂದ್ರೆ ಅವ್ರು ಕೇಂದ್ರದಲ್ಲೇ ಇರಬೇಕು, ರಾಜ್ಯಕ್ಕೆ ಬರಬಾರ್ದು, ಬಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲ್ಲೊಂದು ರೇಸಿಗೆ ಬಂದ್ಬಿಡ್ತಾರೆ ಅಂತ ರಿಸ್ಟ್ರಿಕ್ಟ್ ಮಾಡಕ್ ಒಬ್ಬರು ಮೊದಲಿಂದಲೂ ಪ್ರಯತ್ನ ಇದೆ. ರಾಜ್ಯ ರಾಜಕಾರಣಕ್ಕೆ ಅವ್ರು ಬಂದ್ರೆ ಈ ಮೈತ್ರಿ ಉಳಿಯುತ್ತಾ ಅನ್ನೋದು ಕೂಡ ಒಂದು ಪ್ರಶ್ನೆ. ನಿಮ್ ಲಾಸ್ಟ್ ರಿಯಾಕ್ಷನ್, ಫ್ಯೂ ವರ್ಡ್ಸ್ ಪ್ಲೀಸ್. BJP has lost credibility. Okay. It is only one alternative. ಕಾಂಗ್ರೆಸ್ ಪಾರ್ಟಿ ಕರ್ನಾಟಕಕ್ಕೆ ನೆಕ್ಸ್ಟ್ ಲೆವೆಲ್ ಆಗಿ ತಗೊಂಡು ಹೋಗ್ತೀವಿ, ನಂಬರ್ 1 ರಾಜ್ಯ ಮಾಡ್ತೀವಿ ಅಂತ ನಾವು ಒಂದು ಪ್ರಾಮಿಸ್ ಕೊಟ್ಟಿದ್ದೀವಿ. ಮಾಡೇ ಮಾಡ್ತೀವಿ. No, we are number 2 now. We will make it number 1. Yes, You have left no last credibility, reaction. sir. Last reaction. Your words are finished, sir. Words are finished. Time is finished, sir. Please, one second. I need to wind up. ಪಾಯ ಹಾಕಿದ್ದು ನಾವು, ಗೋಡೆ ಹಾಕಿದ್ ನಾವು, ಪಿಲ್ಲರ್ಸ್ ಹಾಕಿದ್ ನಾವು, ರೂಫ್ ಹಾಕಿದ್ ನಾವು. ನೀವು ಇಟ್ಕೆ ತೆಗ್ದು ಮಾರಾಟ ಮಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನೀವು ಒಂದು ಉತ್ತರ Please, ಯದುಕುಮಾರ್ ಗೌಡ್ರೆ, last reaction. ಯಾವ ಪಾಯ ಹಾಕಿದ್ರು ಅದು ನೀವೇ ಇದು ಮಾಡ್ಕೋಬೇಕಾಗುತ್ತೆ. ಮೇಡಮ್, ನಾ ಹೇಳ್ತಾ ಇರುವಂತದ್ದು ಇಲ್ಲಿ ಒಂದು ಎಡವಟ್ಟಾಗಿರುವಂತದ್ದು ನಿಜ. ಅದು ರಾಜ್ಯದ ಜನರ ಬಿಜೆಪಿ ಪಕ್ಷವಾಗಿ ಒಪ್ಕೊಂಡಿರುವಂತದ್ದು, ಅದನ್ನ ಸರಿ ಮಾಡ್ಕೊಳ್ಳುತ್ತೆ. ಆದ್ರೆ ಒಂದ್ ನಿಮಿಷ ಸರ್, ಅದನ್ನ ಸರಿ ಮಾಡ್ಕೊಳ್ಳುವಂತದ್ದು ಒಂದು ಸ್ಥಾನ ಗೆದ್ಬಿಟ್ಟು ಎಲ್ಲಾನು ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಆದಂತ ಅಧ್ವಾನಗಳು, ಕರಪ್ಷನ್ಸ್ಗಳು, ಕಲೆಕ್ಷನ್ಸ್ಗಳು ಅದೆಲ್ಲ ಯಾವ್ದು ಮುಚ್ಚಕ್ಕಾಗಲ್ಲ. ಅದೇ ನಡೆಯುತ್ತದೆ. ವಿ ವಿಲ್ ಕಮ್ ಬ್ಯಾಕ್. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಈ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಮರ್ಮಾಘಾತ ಆಗಿದೆ. ಏನ್ರಿ ನಿಮ್ ಕೇಂದ್ರದ ರಾಜಕಾರಣಿಗಳು, ಕೇಂದ್ರದ ನಿಮ್ಮ ಚಾಣಕ್ಯ ಕೆಲಸ ಮಾಡೋದು, ನಾನು ಕರ್ನಾಟಕದ ಚಾಣಕ್ಯ ಅಂತ ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಸೊ ಇದು ಬಿಜೆಪಿ ಮತ್ತು ಜೆಡಿಎಸ್ಗೆ ಎಚ್ಚರಿಕೆಯ ಗಂಟೆ. ಹುಷಾರಾಗಿರಿ. ಅಂಡ್ ಡಿ.ಕೆ. ಶಿವಕುಮಾರ್ ಮೊದಲ ಚುನಾವಣೆಯಲ್ಲಿ ತಮ್ಮ ಕೆಪಾಬಿಲಿಟಿಯನ್ನ ತೋರಿಸಿದ್ದಾರೆ. ಸೊ ಬಿಜೆಪಿ ಮತ್ತು ಜೆಡಿಎಸ್ ಅನ್ನು ಕೂಡ ನಾನು ಸೆಳೆಯಬಲ್ಲೆ, ನೀವು ಮಾತ್ರ ಅಲ್ಲ ಕೇಂದ್ರದಲ್ಲಿ ಮಾಡೋದು, ನಾನು ಕರ್ನಾಟಕದ ಚಾಣಕ್ಯ ಅಂತ ಪ್ರೂವ್ ಮಾಡಿದ್ದಾರೆ. ನೋಡೋಣ ಬಿಜೆಪಿ ಜೆಡಿಎಸ್ ಯಾವ ಮಟ್ಟಕ್ಕೆ ಎಚ್ಚೆತ್ಕೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ಬುಲೆಟಿನ್ಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.